ತುಮಕೂರಿನ ಶೆಟ್ಟಿಹಳ್ಳಿ ಗೇಟ್ ಸುತ್ತಮುತ್ತಲಿನ ಜನರಿಗೆ ಅನುಕೂಲ ಕಲ್ಪಿಸುವ ನಿಟ್ಟಿನಲ್ಲಿ ಆರಂಭಿಸಿರುವ ಪಾದಚಾರಿ ಮಾರ್ಗವನ್ನು ರೈಲ್ವೆ ಖಾತೆ ರಾಜ್ಯ ಸಚಿವ ವಿ ಸೋಮಣ್ಣ ಇಂದು ಸಾರ್ವಜನಿಕ ಬಳಕೆಗೆ ಮುಕ್ತಗೊಳಿಸಿದರು. ಈ ವೇಳೆ ಶಾಸಕರಾದ ಜಿಬಿ ಜ್ಯೋತಿ ಗಣೇಶ್, ಬಿ ಸುರೇಶ್ ಗೌಡ, ರೈಲ್ವೆ ಇಲಾಖೆಯ ಹಿರಿಯ ಅಧಿಕಾರಿಗಳು ಸೇರಿದಂತೆ ಸ್ಥಳೀಯ ಮುಖಂಡರು ಉಪಸ್ಥಿತರಿದ್ದರು. ಬಳಿಕ ಸಚಿವ ವಿ ಸೋಮಣ್ಣ, ಪ್ರಧಾನಿ ನರೇಂದ್ರ ಮೋದಿ ನಾಯಕತ್ವದಲ್ಲಿ ರೈಲ್ವೆ ಮೂಲಸೌಕರ್ಯಕ್ಕೆ ಹೆಚ್ಚಿನ ಒತ್ತು ನೀಡಲಾಗಿದೆ. ರೈಲ್ವೆ ಯೋಜನೆಗಳಿಗಾಗಿಯೇ 2,93 ಕೋಟಿ ರೂಪಾಯಿ ಮೀಸಲಿಡಲಾಗಿದೆ. ಜೊತೆಗೆ ದೇಶದ ಗ್ರಾಮೀಣ ಹಾಗೂ ನಗರ ಪ್ರದೇಶಗಳಲ್ಲಿ ಶುದ್ಧ ಕುಡಿಯುವ ನೀರು ಪೂರೈಕೆ ಮಾಡಲು 5 ಲಕ್ಷ ಕೋಟಿಗೂ ಅಧಿಕ ಅನುದಾನ ಒದಗಿಸಿದ್ದಾರೆ ಎಂದು ಹೇಳಿದರು. ಇಡೀ ಭಾರತ ದೇಶದಲ್ಲಿ ಇದ್ದಂತಹದ್ದು ಕೇವಲ 3 ಕೋಟಿ ಜನ, 3 ಕೋಟಿ ಕುಟುಂಬ ಶುದ್ಧ ಕುಡಿಯುವ ನೀರನ್ನು ಕುಡಿತಾ ಇದ್ರು. ಇವತ್ತು 17.5 ಕೋಟಿ ಜನ ಇವತ್ತು ಕುಡಿಯೋ ನೀರನ್ನು ಕುಡಿತಾ ಇದ್ದಾರೆ. ಅದು ಕರ್ನಾಟಕವೂ ಕೂಡ ಅದು ಜೊತೆಯಲ್ಲಿ ಸೇರ್ಪಡೆ ಆಗಿದೆ. ಇದರ ಕೊಡುಗೆ ರಾಷ್ಟ್ರದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು. ಜಿಬಿ ಜ್ಯೋತಿ ಗಣೇಶ್, ರೈಲ್ವೆ ಕೆಳಸೇತುವೆ ಮತ್ತು ಮೇಲ್ಸೇತುವೆ ಹಾಗೂ ಪಾದಚಾರಿ ಮಾರ್ಗಗಳ ಆರಂಭದಿಂದ ಸಾರ್ವಜನಿಕರಿಗೆ ಅನುಕೂಲವಾಗಲಿದೆ ಎಂದು ತಿಳಿಸಿದರು. ಯಾಕಂದ್ರೆ ರೈಲ್ವೆಲಿ ಹಿಂದೆ ನಾವು ನೋಡಿದೀವಿ, ಯಾವುದೇ ಒಂದು ಪ್ರಾಜೆಕ್ಟ್ ಹಿಡ್ಕೊಂಡು ಮುಗಿಯೋವರೆಗೂ 10 ವರ್ಷ 15 ವರ್ಷ. ಹಾಸನದ ರೈಲ್ವೆದಲ್ಲೂ ಕೂಡ ಹೇಳಿದ್ರು ನಮ್ಮ ಸುರೇಶ್ ಗೌಡ್ರು 30 ವರ್ಷ ಆಯ್ತು ಅಂತ. ಆದ್ರಿಂದ ಸುರೇಶ್ ಗೌಡ, ಸಚಿವ ವಿ ಸೋಮಣ್ಣ ಅವರ ವಿಶೇಷ ಆಸಕ್ತಿಯಿಂದ ತುಮಕೂರು ಜಿಲ್ಲೆಯಲ್ಲಿ ಹಲವು ಅಭಿವೃದ್ಧಿ ಕಾರ್ಯಗಳು ನಡೆಯುತ್ತಿವೆ ಎಂದರು. ಬೆಂಗಳೂರಿಂದ ತುಮಕೂರಿಂದ ಅಪ್ ಟು ನಮ್ಮ ಕಾನ್ಸ್ಟಿಟ್ಯೂನ್ಸಿ ತಿಪ್ಟೂರ್ವರೆಗೂ ಪ್ರತಿ ದಿವಸ ಒಂದೊಂದು ಟ್ರೈನ್ ಬಂದಾಗ 10 ನಿಮಿಷ ಗೇಟ್ ಹಾಕ್ಬಿಡ್ತಾರೆ. ಪ್ರತಿ ಒಂದು ದಿವಸನೂ ಕೂಡ ಒಂದು ಟ್ರೈನ್ಗೆ 10 ನಿಮಿಷ ನಾವು ಸಮಯ ಕೊಡ್ತೀವಿ.